ನಮಸ್ತೆ ಮೇಡಮ್, ನಾನು ಸತೀಶ್ ಮುಳ್ಳು. ಈಗ ಚಂಪಷಷ್ಠಿ ಇದೆ. ಆ ಚಂಪಷಷ್ಠಿಯ ವಿಶೇಷತೆ ಏನು, ಹೇಗೆ ಆಚರಣೆ ಮಾಡಬೇಕು, ಹೇಗೆ ತಿಳಿಸ್ಕೊಡ್ತೀರ ಅದ್ರ ಬಗ್ಗೆ? ನಮಸ್ತೆ. ಚಂಪಷಷ್ಠಿಯ ಬಗ್ಗೆ ಕೇಳಿದ್ರಿ. ಚಂಪಷಷ್ಠಿ ಏನಕ್ಕಾಗಿ ನಾವು ಚಂಪಷಷ್ಠಿಯ ದಿನ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಪ್ರತಿಯೊಬ್ಬರಿಗೂ ಇತ್ತೀಚಿನ ದಿನಗಳಲ್ಲಿ ಹಣಕಾಸಿನ ತೊಂದರೆ ತುಂಬ ಜನಗಳಿಗೆ, ಯಾರೇ ಆಗಿರಲಿ ಹಣಕಾಸಿನ ತೊಂದರೆ ತುಂಬ ಬಳಲ್ತಾ ಇದ್ದಾರೆ ಅಂಥವರು, ಹಾಗೆ ಮಕ್ಕಳು ಆಗದೇ ಇಲ್ಲದೆ ಇರೋಂಥವ್ರು, ಹಾಗೆ ಕಂಕಣ ಭಾಗ್ಯ. ನೋಡಿ, ಪ್ರತಿಯೊಬ್ಬರು ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ನನಗೆ ಪ್ರತಿಯೊಬ್ಬರು ಫೋನ್ ಮಾಡಿದಾಗಿರ್ಬೋದು, ಇಲ್ಲ ಡೈರೆಕ್ಟಾಗಿ ಬಂದು ಕೇಳೋರು ಇರ್ಬೋದು, ಮೇಡಮ್ ನನ್ನ ಮದುವೆ ಆಗಿಲ್ಲ, ನನ್ನ ಮಗನ ಮದುವೆ ಆಗಿಲ್ಲ, ನನ್ನ ಮಗಳು ಮದುವೆ ಆಗಿಲ್ಲ, ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇಂಥವರೆಲ್ಲರೂ ನಾಳೆಯ ದಿನ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡೋದ್ರಿಂದ ಇದರ ಪ್ರತಿಫಲ ತುಂಬ ಬೇಗ ನಿಮಗೆ ಸಿಗುತ್ತದೆ. ಏನು ನಾಳೆ ಚಂಪಷಷ್ಠಿಯಲ್ಲಿ ಏನು ಮಾಡಬೇಕು? ನೀವು ಯಾರು ಏನು ಮಾಡೋದು ಬೇಡ. ನೋಡಿ, ಗಂಡು ಮಕ್ಕಳಾದರೆ ಸುಬ್ರಹ್ಮಣ್ಯ, ಕಾಳಸ್ತಿ ಹಾಗೂ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಹುರುಳು ಸೇವೆಯನ್ನು ಮಾಡಿ. ಹಾಗಿಲ್ಲ, ನಮಗೆ ಟೈಮ್ ಇಲ್ಲ ಅಂದರೆ ಗಂಡು ಮಕ್ಕಳಿಗೆ ನಿಮ್ಮ ಮನೆ ಹತ್ತಿರ ಇರುವಂಥದ್ದು ಯಾವುದೇ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನ ಇರ್ಬೋದು, ಆದರೆ ಪುರಾತನವಾಗಿರುವಂಥ ದೇವಸ್ಥಾನ ಇರಬೇಕು. ಹಾಗೆ ಪುರಾತನವಾದಂತಹ ನಾಗರ ಕಟ್ಟೆಗಳ ಹತ್ರ ಹೋಗಿ ಅಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿ ಭಗವಂತನಲ್ಲಿ ತಮ್ಮ ಕೋರಿಕೆಗಳನ್ನು ಕೇಳ್ಕೊಳ್ಳಿ. ತುಂಬ ಬೇಗ ಪ್ರತಿಫಲ ಸಿಗುತ್ತೆ. ಹಾಗೆ ಹೆಣ್ಣು ಮಕ್ಕಳು, ನಿಮಗೂ ಕೂಡ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕಾಗಲ್ಲ, ಆಫೀಸ್ ಇದೆ, ಮಕ್ಕಳು, ಮನೆ, ಇದನ್ನೆಲ್ಲ ಯೋಚನೆ ಮಾಡೋ ಅಂಥವ್ರು ನೋಡಿ, ನಿಮ್ಮ ಮನೆ ಹತ್ತಿರ ಇರುವಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಯಥೇಚ್ಛವಾಗಿ ಪ್ರದಕ್ಷಿಣೆಯನ್ನು ಹಾಕಿ. ಭಗವಂತನಲ್ಲಿ ಎಷ್ಟು ಸಾಧ್ಯನೋ ನಿಮಗೆ ಅಷ್ಟು ಪ್ರದಕ್ಷಿಣೆಯನ್ನು ಹಾಕಿ. ಇವನ್ನು ನಾಗರ ಕಟ್ಟೆ ಇರ್ಬೋದು, ಅಶ್ವತ್ಥ ಮರ ಇರ್ಬೋದು, ಇಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಇರ್ಬೋದು, ಕೌಂಟ್ಲೆಸ್ ಪ್ರದಕ್ಷಿಣೆಯನ್ನು ಮಾಡಿ. ನೀವೆಲ್ಲರೂ ಕೂಡ ನಾಳೆಯ ದಿನ ಹೆಣ್ಣು ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆಯನ್ನು ಮಾಡಿ. ಈ ಪ್ರದಕ್ಷಿಣೆಯನ್ನು ಲೆಕ್ಕ ಹಾಕಬಾರ್ದು. ತಮಗೆ ಸುಸ್ತಾಗುವವರೆಗೂ ಪ್ರದಕ್ಷಿಣೆಯನ್ನು ಹಾಕಿ. ಇದರಿಂದ ನಿಮಗೆ ಪೂರ್ಣ ಫಲ ಸಿಗುತ್ತದೆ. ಏನು ಕುಜದೋಷ ಇರ್ಬೋದು, ಸರ್ಪಶಾಂತಿ ಇರ್ಬೋದು, ಹಾಗೆ ಕೇತು ಶಾಂತಿ ಇರ್ಬೋದು, ಇದೆಲ್ಲರದ ಒಂದು ಪರಿಹಾರ ನಾಳೆಯ ಒಂದು ದಿನ ನಿಮಗೆ ಸಿಗಲಿದೆ. ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಸರ್, ಇನ್ನೊಂದು ವಿಶೇಷವಾದ ಮಾಹಿತಿ ನಿಮಗೆ ಕೊಡ್ತೀನಿ. ನಾಳೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ರಾಮನಾಥಪುರ, ನೀವು ಇದನ್ನು ಕೇಳಿದಿರೋ ಇಲ್ವೋ, ತುಂಬ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ತಿಳುವಳಿಕೆ ಇಲ್ಲ. ಯಾರೂ ಈ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಮಾಹಿತಿಯನ್ನು ಕೊಟ್ಟಿಲ್ಲ. ನೋಡಿ, ಯಾರ್ಯಾರಿಗೆ ಗೊತ್ತಿಲ್ವೋ ಇವರು ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ನಾಳೆ ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಏನು ಈ ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲಿದೆ ಹತ್ರದಲ್ಲಿ ಅನ್ನೋಂಥವ್ರು, ನಾಳೆ ಹಾಸನ ಡಿಸ್ಟಿಕ್ಕಲ್ಲಿರುವಂತಹ ರಾಮನಾಥಪುರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ. ಇದು ಕೂಡ ಶ್ರೀರಾಮಚಂದ್ರ ಬಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನದ ಪಕ್ಕದಲ್ಲೇ ಈ ಸುಬ್ರಹ್ಮಣ್ಯನ ದೇವಸ್ಥಾನ ಕೂಡ ಇದೆ. ಇಲ್ಲಿ ವಿಶೇಷ ಏನು ಅಂದರೆ, ಕಾವೇರಿ ನದಿ ಹರಿಯುತ್ತೆ ರೀ. ಕಾವೇರಿ ನದಿ ಹರಿತಾ ಇದೆ. ಆ ಕಾವೇರಿ ನದಿಯ ಒಳಗಡೆನೇ ಒಂದು ಗೋವುಗಲ್ಲಿದೆ. ಆ ಗೋವುಗಲ್ಲನ್ನು ವಿಶೇಷತೆ ಏನಂದರೆ, ಎಲ್ಲರೂ ಕೂಡ ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಆ ಗೋವುಗಲ್ಲು ಯಾವ ಥರ ಇದೆ ಅಂದರೆ, ಒಂದು ಗೋಪುರಾಕೃತಿಯಲ್ಲಿ ಇದೆ. ಅದರ ಒಳಗಡೆಯಿಂದ ಹೊರಗಡೆ ಬರ್ತಾರೆ. ಆ ಗೋವುಗಲ್ಲಿನ ಒಳಗಡೆ ಹೋಗಿ ಹೊರಗಡೆ ಬರ್ತಾರೆ. ಆ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬಂದು ಭಗವಂತನ ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಹಾಗೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಈ ಗೋವುಗಲ್ಲಿನ ಪ್ರದಕ್ಷಿಣೆ ಹಾಕಿ ಗೋವುಗಲ್ಲನ್ನು ಮುಟ್ಟಿ ನಮಸ್ಕಾರ ಮಾಡಿ, ಹಾಗೆ ಬರ್ತಾ ಇರುವಾಗ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಮಾರ್ತಾ ಇರ್ತಾರೆ. ಏನು ನಾಗರ ಒಂದು ನಾಗರ ಕಲ್ಲಿ, ಹಾಗೆ ನದಿಯಲ್ಲಿ ಮಿಂದು ಬಂದು ನೀವು ಅಲ್ಲಿ ಮಾರತಕ್ಕಂಥ ಚಿಕ್ಕ ಚಿಕ್ಕ ನಾಗರಗಳನ್ನು ಹಾಗೂ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವರ ಹತ್ರ ಹೋಗಿ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ತದನಂತರ ದೇವರಿಗೆ ಅರ್ಪಣೆ ಮಾಡಿ, ನಿಮಗೆ ಎಷ್ಟು ಸಾಧ್ಯನೋ ಸುಸ್ತು ಆಗೋವರೆಗೂ ಪ್ರದಕ್ಷಿಣೆಯನ್ನು ಹಾಕಿ. ಭಗವಂತನ ಒಂದು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಾಳೆ ಯಾರ್ಯಾರಿಗೆ ಕುಜದೋಷ ಇದೆಯೋ, ಹಾಗೂ ಯಾರ್ಯಾರಿಗೆ ಸರ್ಪದೋಷ, ಸರ್ಪಶಾಂತಿ, ಕೇತು ಶಾಂತಿ, ರಾಹು ಶಾಂತಿ, ಇದೆಲ್ಲದರ ಒಂದು ಪರಿಹಾರ ನಾಳೆ ಒಂದೇ ದಿನದಲ್ಲಿ ಸಿಗುತ್ತೆ. ಸಾಧ್ಯವಾದಷ್ಟು ನೀವುಗಳು ಹೋಗಿ ದೇವಸ್ಥಾನಕ್ಕೆ. ಇಲ್ಲಿ ಕೂಡ ತುಂಬ ವಿಶೇಷವಾಗಿರತಕ್ಕಂಥ ದೇವಸ್ಥಾನ. ಹಾಗೆ ನಿಮಗೆ ಅನ್ನದಾನ ಮಾಡುವಂಥದ್ದು, ವಸ್ತ್ರದಾನ ಮಾಡುವಂಥದ್ದು, ಇದೆಲ್ಲದನ್ನೂ ಕೂಡ ನಾಳೆ ಮಾಡಿ. ಬಡಬಗ್ಗರಿಗೆ ಮಾಡುವುದರಿಂದ ನಿಮ್ಮ ಏನು ಕರ್ಮದ ಫಲಗಳಿದೆ ಅದೆಲ್ಲವೂ ಕಳೆಯುತ್ತಾ ಬರುತ್ತದೆ. ಸೃಷ್ಟಿಯ ಬಗ್ಗೆ, ಸೃಷ್ಟಿಯ ಹಬ್ಬದ ಬಗ್ಗೆ ಹಾಗೂ ದೇವಸ್ಥಾನಗಳ ಬಗ್ಗೆ ವಿವರಣೆಯನ್ನು ಕೊಟ್ರಿ. ಬಹಳ ಸುಂದರವಾಗಿ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗೆ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ರಾಮನಾಥಪುರ ದೇವಸ್ಥಾನದ ಬಗ್ಗೆ, ಕಾವೇರಿ ನದಿ ತಟ್ಟದಲ್ಲಿರುವಂತಹ ಆ ದೇವಸ್ಥಾನದ ಬಗ್ಗೆ, ಅಲ್ಲಿಯ ಮಹಿಮೆಯ ಬಗ್ಗೆ ತುಂಬಾ ಸುಂದರವಾಗಿ ತಿಳಿಸ್ಕೊಟ್ರಿ. ನಿಮಗೆ ವಂದನೆಗಳು. ನಮಸ್ತೆ.
ಎಲ್ಲರಿಗೂ ನಮಸ್ಕಾರ. ಈ ಒಂದು ಚಂಪಾಷಷ್ಠಿಯ ದಿನ ಪ್ರತಿಯೊಬ್ಬರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವಸ್ಥಾನಗಳಿಗೆ ಹೋಗಿ ಸುಬ್ರಹ್ಮಣ್ಯ ಆಶೀರ್ವಾದ ತಗೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸಮಸ್ತೋ ಸುಖಿನೋ ಭವಂತು. ಧನ್ಯವಾದಗಳು.